ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬರೋಬ್ಬರಿ $23 ಬಿಲಿಯನ್ ಅಂದ್ರೆ ರೂಪಾಯಿ ಲೆಕ್ಕದಲ್ಲಿ ಸುಮಾರು 2 ಲಕ್ಷ ಕೋಟಿ ರೂಪಾಯಿ. 2 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ RBI ಮಾರುಕಟ್ಟೆಗೆ ಹರಿಬಿಡ್ತಿದೆ. ರಾತ್ರೋರಾತ್ರಿ RBI ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಿದೆ. ದಿಢೀರಂತ ಇಷ್ಟೊಂದು ಭಾರಿ ಪ್ರಮಾಣದ ಹಣವನ್ನ ಮಾರ್ಕೆಟ್ಗೆ ಹರಿಬಿಡ್ತಿದೆ. ಒಮ್ಮೆ ಯೋಚನೆ ಮಾಡಿ, ಇದ್ದಕ್ಕಿದ್ದಂತೆ ಮಾರ್ಕೆಟ್ಗೆ ಇಷ್ಟೊಂದು ದುಡ್ಡು ಬಂದ್ರೆ ಏನಾಗುತ್ತೆ? ಹಣದ ಸಪ್ಲೈ ಜಾಸ್ತಿ ಆದ್ರೆ ಏನಾಗುತ್ತೆ? ಇದರಿಂದ ನಾಳೆ ಬೆಳಗ್ಗೆ ಎದ್ದೇಳುವಷ್ಟರಲ್ಲಿ ತರಕಾರಿ, ಹಾಲು, ದಿನಸಿ ಬೆಲೆ ಬದಲಾಗಬಹುದಾ? ಅಥವಾ ನಮ್ಮ ದೇಶದ ಬ್ಯಾಂಕುಗಳಲ್ಲಿ ದುಡ್ಡೇ ಇಲ್ವಾ? ಖಜಾನೆ ಖಾಲಿ ಅನ್ನುವ ಕಾರಣಕ್ಕೆ RBI ಹಣ ಬಿಡ್ತಿದ್ಯಾ? RBIನ ಈ ನಡೆ ನಿಮ್ಮ ಜೇಬಿನ ಮೇಲೆ, ನಮ್ಮ ಲೋನ್ EMIಗಳ ಮೇಲೆ ಇದು ಯಾವ ರೀತಿ ಎಫೆಕ್ಟ್ ಮಾಡಬಹುದು? ಗಾಬರಿ ಆಗಬೇಡಿ. ಆದರೆ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ RBI ಸುಖ ಸುಮ್ಮನೆ ಇಂಥ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಹಾಗಿದ್ರೆ ಏನಿದು 2 ಲಕ್ಷ ಕೋಟಿ ರೂಪಾಯಿಯ ಸೀಕ್ರೆಟ್? RBI ಪ್ಲಾನ್ ಏನು? ಯಾಕೆಷ್ಟು ಹಣ ಬ್ಯಾಂಕಿಂಗ್ ವ್ಯವಸ್ಥೆಗೆ ಬರ್ತಿದೆ? ಆರ್ಥಿಕತೆ ವಿಚಾರದಲ್ಲಿ ಈ ವರ್ಷದ ದೊಡ್ಡ ಮೊದಲ ಇವೆಂಟ್ ಅಂತ ಕರೆಸಿಕೊಳ್ತಿರುವ RBIನ ಈ ನಡೆ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಮೊದಲನೇದಾಗಿ ಒಂದು ವಿಷಯ ಕ್ಲಿಯರ್ ಮಾಡ್ಕೊಳ್ಳಿ. ಮೊನ್ನೆ ಅಂದ್ರೆ ಜನವರಿ 23 ಶುಕ್ರವಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಬರೋಬ್ಬರಿ 2 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಗೆ ಹರಿಬಿಡುವ ನಿರ್ಧಾರ ಅನೌನ್ಸ್ ಮಾಡಿದೆ. ಹಣಕಾಸಿನ ಭಾಷೆಯಲ್ಲಿ ಇದನ್ನ ಲಿಕ್ವಿಡಿಟಿ ಇಂಜೆಕ್ಷನ್ ಅಥವಾ ದ್ರವ್ಯತೆಯ ಪೂರೈಕೆ ಅಂತ ಕರೀತಾರೆ. ಅಂದ್ರೆ ಇದು ಹೊಸದಾಗಿ ನೋಟು ಪ್ರಿಂಟ್ ಮಾಡಿ ಬ್ಯಾಂಕುಗಳಿಗೆ ಸಪ್ಲೈ ಮಾಡುವ ಸ್ಕೀಮ್ ಅಲ್ಲ. ಇದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಸಿಂಪಲ್ ಉದಾಹರಣೆ ಕೊಡ್ತೀವಿ ನೋಡಿ. ನಮ್ಮ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಒಂದು ದೊಡ್ಡ ನೀರಿನ ಟ್ಯಾಂಕ್ ಅಂತ ಅಂದುಕೊಳ್ಳಿ. ಆ ಟ್ಯಾಂಕ್ ಒಳಗಡೆ ಇರುವ ನೀರೇ ಹಣ. ಈ ಟ್ಯಾಂಕ್ಗೆ ನೀರು ಎಲ್ಲಿಂದ ಬರುತ್ತೆ? ನೀವು ಮಾಡುವ ಡೆಪಾಸಿಟ್ ಅಥವಾ ಉಳಿತಾಯದ ಮೂಲಕ ನೀರು ಟ್ಯಾಂಕ್ಗೆ ಬೀಳುತ್ತೆ. ಟ್ಯಾಂಕಿಂದ ನೀರು ಹೊರಗೆ ಹೇಗೆ ಹೋಗುತ್ತೆ? ಸಾಲದ ರೂಪದಲ್ಲಿ ಅಥವಾ ಲೋನ್ ಮೂಲಕ ಜನರಿಗೆ, ಕಂಪನಿಗಳಿಗೆ ಹೋಗುತ್ತೆ. ಆದ್ರೆ ಈಗ ಏನಾಗಿದೆ ಗೊತ್ತಾ? ಟ್ಯಾಂಕ್ ಇಂದ ಹೊರಗೋಗ್ತಿರುವ ನೀರು ಜಾಸ್ತಿ ಆಗಿದೆ. ಅಂದ್ರೆ ಜನ ಸಾಲ ಪಡಿತಿರೋದು ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಅಂದ್ರೆ ಟ್ಯಾಂಕ್ ಒಳಗೆ ಬರ್ತಿರುವ ನೀರು ಅಂದ್ರೆ ಡೆಪಾಸಿಟ್ ಕಡಿಮೆ ಆಗಿದೆ. ಪರಿಣಾಮ ಟ್ಯಾಂಕ್ ನಲ್ಲಿ ನೀರಿನ ಮಟ್ಟ ಸ್ವಲ್ಪ ಇಳಿದಿದೆ. ಬ್ಯಾಂಕ್ಗಳ ಕೈಯಲ್ಲಿ ರೊಟೇಷನ್ ಮಾಡೋದಕ್ಕೆ ಕ್ಯಾಶ್ ಸ್ವಲ್ಪ ಶಾರ್ಟೇಜ್ ಆಗಿದೆ. ಇದೇ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಬ್ಯಾಂಕುಗಳು ಸಾಲ ಕೊಡೋದನ್ನ ಕಡಿಮೆ ಮಾಡಬಹುದು ಅಥವಾ ಬಡ್ಡಿ ದರವನ್ನ ವಿಪರೀತ ಏರಿಸಬಹುದು. ಇದೇ ಕಾರಣಕ್ಕೆ ಈಗ RBI ವಾಟರ್ ಮ್ಯಾನ್ ತರ ಎಂಟ್ರಿ ಕೊಟ್ಟು, ಹೆದರ್ಕೊಳ್ಬೇಡಿ, ನಾನು ಟ್ಯಾಂಕರ್ ಮೂಲಕ ನೀರು ತುಂಬಿಸ್ತೀನಿ ಅಂತ ಹೇಳಿದೆ. ಆ ಟ್ಯಾಂಕರ್ ನೀರೇ ಈ 2 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಕ್ಯಾಶ್. ಹಾಗಿದ್ರೆ RBI ಈ 2 ಲಕ್ಷ ಕೋಟಿ ರೂಪಾಯಿಯನ್ನ ಬ್ಯಾಂಕ್ಗಳಿಗೆ ಸುಮ್ಮನೆ ದಾನ ಮಾಡ್ತಿದ್ಯಾ? ಖಂಡಿತ ಇಲ್ಲ. RBI 3 ಸ್ಪೆಷಲ್ ದಾರಿಗಳ ಮೂಲಕ ಈ ಹಣವನ್ನ ಸಿಸ್ಟಮ್ಗೆ ಸೇರಿಸ್ತಿದೆ. ಈ 3 ದಾರಿಗಳನ್ನ ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಇದು ಎಕಾನಾಮಿಕ್ಸ್ ಪಾಠ ಅಲ್ಲ, ಇದು ನಮ್ಮ ಎಕಾನಮಿಯ ಹೆಲ್ತ್ ರಿಪೋರ್ಟ್. ನಂಬರ್ 1, ಮೊದಲೇ ದಾರಿ ವೇರಿಯಬಲ್ ರೇಟ್ ರೆಪೋ ಅಥವಾ VRR ಅಂತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಗಿರವಿ ಅಂಗಡಿಯ ಉದಾಹರಣೆ ತೆಗೆದುಕೊಳ್ಳಿ. ಬ್ಯಾಂಕ್ಗಳ ಹತ್ರ ಸರ್ಕಾರಿ ಬಾಂಡ್ ಅಥವಾ ಸೆಕ್ಯೂರಿಟಿ ಪೇಪರ್ಸ್ ಇರುತ್ತೆ. ಅದನ್ನ RBI ಹತ್ರ ಅಡ ಇಟ್ಟು ನಮಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕು, 90 ದಿನ ಆದ್ಮೇಲೆ ಬಡ್ಡಿ ಸಮೇತ ವಾಪಸ್ ಕೊಡ್ತೀವಿ ಅಂತ ಸಾಲ ಪಡಿತಾರೆ. ಜನವರಿ 30, 2026ಕ್ಕೆ ಈ ಪ್ರಕ್ರಿಯೆ ನಡೆಯುತ್ತೆ. ಇದರ ಮೂಲಕ ಸುಮಾರು 25,000 ಕೋಟಿ ರೂಪಾಯಿ ಬ್ಯಾಂಕ್ಗಳ ಕೈ ಸೇರುತ್ತೆ. ಇದು ಶಾರ್ಟ್ ಟರ್ಮ್ಗೆ ಅಂದ್ರೆ ತಕ್ಷಣದ ಕಷ್ಟಕ್ಕೆ ಪರಿಹಾರ. ನಂಬರ್ 2, ಎರಡನೇ ದಾರಿ USD INR ಫಾರೆಕ್ಸ್ ಸ್ವ್ಯಾಪ್ ಅಂದ್ರೆ ಭಾರತೀಯ ರೂಪಾಯಿ ಹಾಗೂ ಅಮೆರಿಕನ್ ಡಾಲರ್ನ ವಿನಿಮಯ. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನ ನಾವು ಬಾರ್ಟರ್ ಸಿಸ್ಟಮ್ ಅಂತಾಲೂ ಕರಿಬಹುದು. ನಿಮ್ಗೆ ಗೊತ್ತಿರಬಹುದು, RBI ಬಿಟ್ಟು ಬೇರೆ ಬ್ಯಾಂಕ್ಗಳ ಹತ್ರನೂ ಅಮೆರಿಕನ್ ಡಾಲರ್ಸ್ ರಿಸರ್ವ್ ಇರುತ್ತೆ. ವಿದೇಶಿ ಕರೆನ್ಸಿನ ಇಟ್ಕೊಂಡಿರ್ತಾರೆ. ಆ ಡಾಲರ್ಗಳನ್ನ RBIಗೆ ಕೊಟ್ಟು ಬದಲಿಗೆ RBI ನಿಂದ ರೂಪಾಯಿಗಳನ್ನ ಇಸ್ಕೊಳ್ಳೋದು. ಇದೇ ಫಾರೆಕ್ಸ್ ಸ್ವ್ಯಾಪಿಂಗ್. ಇಲ್ಲಿ RBI ಏನು ಹೇಳಿದೆ ಅಂದ್ರೆ, ಈಗ ನನಗೆ $10 ಬಿಲಿಯನ್ ಕೊಡಿ, ನಾನು ನಿಮ್ಗೆ ಅದಕ್ಕೆ ತಕ್ಕಷ್ಟು ರೂಪಾಯಿ ಕೊಡ್ತೀನಿ. 3 ವರ್ಷ ಆದ್ಮೇಲೆ ಅದೇ ಡಾಲರ್ ಅನ್ನ ನಿಮ್ಗೆ ವಾಪಸ್ ಕೊಡ್ತೀನಿ, ನೀವು ನನ್ನ ರೂಪಾಯಿಯನ್ನ ನನಗೆ ವಾಪಸ್ ಕೊಡಿ ಅನ್ನೋದೇ ಇಲ್ಲಿ ಪ್ರೊಸೀಜರ್. ವರದಿಗಳ ಪ್ರಕಾರ ಇದು ಫೆಬ್ರವರಿ 4ನೇ ತಾರೀಕು ನಡೆಯುತ್ತೆ. ಈ ಒಂದೇ ಡೀಲ್ ನಿಂದ ಮಾರ್ಕೆಟ್ಗೆ ಎಷ್ಟಿಲ್ಲ ಅಂದ್ರೂ 85,000ದಿಂದ 90,000 ಕೋಟಿ ರೂಪಾಯಿ ಹರಿದು ಬರುತ್ತೆ. ಇದು ಲಾಂಗ್ ಟರ್ಮ್ ಪ್ಲಾನ್. ಮೂರನೇ ದಾರಿ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಥವಾ OMO
ಇದು ಸಿಂಪಲ್ ಬಿಸ್ನೆಸ್, ವಾಪಸ್ ಖರೀದಿ ಅಂತ ಕರಿಬಹುದು. ನಿಮ್ಗೆ ಗೊತ್ತಿರಲಿ, RBI ಕೂಡ ಸರ್ಕಾರಿ ಬಾಂಡ್ಗಳನ್ನ ವಿತರಣೆ ಮಾಡುತ್ತೆ. ಬೇರೆ ಬ್ಯಾಂಕ್ಗಳು ಅದನ್ನ ಖರೀದಿ ಮಾಡಿರ್ತಾವೆ. ಈಗ ಆ ಬಾಂಡ್ಗಳನ್ನ RBI ವಾಪಸ್ ಖರೀದಿ ಮಾಡುತ್ತೆ. ಆ ಪೇಪರ್ ನನ್ ಕೊಡಿ, ಕ್ಯಾಶ್ ತಗೊಳ್ಳಿ ಅಂತೇಳಿದೆ. ಈ ರೀತಿ ಬರೋಬ್ಬರಿ 1 ಲಕ್ಷ ಕೋಟಿ ರೂಪಾಯಿಯನ್ನ ಫೆಬ್ರವರಿ ತಿಂಗಳಲ್ಲಿ 2 ಕಂತುಗಳಲ್ಲಿ ಬಿಡುಗಡೆ ಮಾಡ್ತಿದೆ. ಸೊ ಈ ರೀತಿ 3 ದಾರಿಗಳಲ್ಲಿ RBI ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಗೆ ಲಿಕ್ವಿಡಿಟಿ ಇಂಜೆಕ್ಟ್ ಮಾಡಲಿದೆ. ಅದೆಲ್ಲ ಸರಿ, ಆದರೆ ಇಷ್ಟೊಂದು ಕಸರತ್ತು ಯಾಕೆ? ಆಗ್ಲೇ ಹೇಳಿದ ಹಾಗೆ ಇದಕ್ಕೆ ಮುಖ್ಯ ಕಾರಣ ಬ್ಯಾಂಕ್ಗಳಲ್ಲಿ ಹಣ ಕಮ್ಮಿ ಆಗಿರೋದು. ನಿಮ್ಮ ಲೋನ್ ತೆಗೆದುಕೊಳ್ಳುವ ಸ್ಪೀಡ್ ಜಾಸ್ತಿಯಾಗಿ ಬ್ಯಾಂಕ್ಗಳ ಖಜಾನೆ ಖಾಲಿಯಾಗಿದೆ. ಈ ಅಂಕಿ ಅಂಶಗಳನ್ನ ನೋಡಿದ್ರೆ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಡಿಸೆಂಬರ್ 2025ರ ಲೆಕ್ಕಾಚಾರದ ಪ್ರಕಾರ ದೇಶದ ಜನರ ಸಾಲದ ಬೆಳವಣಿಗೆ ಅಂದರೆ ಕ್ರೆಡಿಟ್ ಗ್ರೋತ್ 11% ಆದರೆ ಡೆಪಾಸಿಟ್ ಬೆಳವಣಿಗೆ ಬರೀ 9% 9.5% ಇದೆ ಅಷ್ಟೇ. ಅಂದ್ರೆ ಜನ ಮನೆ ಕಟ್ಟೋಕೆ, ಕಾರು ತೆಗೆದುಕೊಳ್ಳೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ಸಾಲ ಕೇಳ್ತಿರುವ ಸ್ಪೀಡ್ ಜಾಸ್ತಿ ಇದೆ. ಆದ್ರೆ ಬ್ಯಾಂಕ್ ನಲ್ಲಿ FD ಇಡ್ತಿರೋರ ಸಂಖ್ಯೆ ಅಥವಾ ಉಳಿಸ್ತಿರುವ ಹಣದ ಪ್ರಮಾಣ ಕಡಿಮೆ ಆಗಿದೆ. ಜೊತೆಗೆ ಸರ್ಕಾರ ಕೂಡ ಮಾರ್ಕೆಟ್ ನಿಂದ ಸಾಲ ಎತ್ತೋದು ಜಾಸ್ತಿ ಆಗಿದೆ. ಟ್ಯಾಕ್ಸ್ ರೂಪದಲ್ಲಿ ಹಣ ಸರ್ಕಾರದ ಖಜಾನೆಗೆ ಹೋಗ್ತಾ ಇದೆ. ಇದರಿಂದ ಬ್ಯಾಂಕ್ಗಳ ಕೈಯಲ್ಲಿ ದಿನನಿತ್ಯದ ವ್ಯವಹಾರಕ್ಕೆ ಬೇಕಾದ ಲಿಕ್ವಿಡಿಟಿ ಅಥವಾ ನಗದು ಇಲ್ಲದಂತಾಗಿದೆ. ಬ್ಯಾಂಕ್ಗಳು ಎಷ್ಟರ ಮಟ್ಟಿಗೆ ಪರದಾಡ್ತಿವೆ ಅಂದ್ರೆ ಹಣ ಹೊಂದಿಸೋದಕ್ಕೆ ಸಿಕ್ಕಾಪಟ್ಟೆ ಬಡ್ಡಿ ಕೊಟ್ಟು ಮಾರ್ಕೆಟ್ ನಿಂದ ಸಾಲ ತರುವ ಪರಿಸ್ಥಿತಿ ಬಂದಿತ್ತು. ಇದು ಹೀಗೆ ಮುಂದುವರೆದ್ರೆ ಆರ್ಥಿಕತೆಗೆ ಪೆಟ್ಟು ಬೀಳೋದು ಗ್ಯಾರಂಟಿ ಇತ್ತು. ಇದೇ ಕಾರಣಕ್ಕೆ RBI ಆಕ್ಷನ್ ಗಿಳಿದಿದೆ. ಈಗ ಅಸಲಿ ಪ್ರಶ್ನೆ, ಸಾಮಾನ್ಯ ಜನರಿಗೆ ಇದರಿಂದ ಏನ್ ಲಾಭ ಅಥವಾ ನಷ್ಟ ಇದೆಯಾ? ಒಳ್ಳೆ ಸುದ್ದಿ ಏನಪ್ಪಾ ಅಂದ್ರೆ ನಿಮ್ಮ ಲೋನ್ ಮೇಲಿನ ಬಡ್ಡಿ ದರ ಸದ್ಯಕ್ಕೆ ಏರುವ ಸಾಧ್ಯತೆ ಕಡಿಮೆ. ಬ್ಯಾಂಕ್ಗಳ ಹತ್ತಿರ ದುಡ್ಡೇ ಇಲ್ಲದೆ ಹೋಗಿದ್ರೆ ಅವರು ಡೆಪಾಸಿಟ್ ಆಕರ್ಷಣೆ ಮಾಡೋದಕ್ಕೆ ಬಡ್ಡಿ ಜಾಸ್ತಿ ಮಾಡ್ತಿದ್ರು. ಅದನ್ನ ಸರಿದೂಗಿಸೋದಕ್ಕೆ ಲೋನ್ ಮೇಲಿನ ಬಡ್ಡಿ ಕೂಡ ಜಾಸ್ತಿ ಮಾಡ್ತಿದ್ರು. ಈಗ RBI ಹಣ ಕೊಟ್ಟಿರೋದ್ರಿಂದ ಬ್ಯಾಂಕುಗಳಿಗೆ ಆ ಪ್ರೆಷರ್ ಕಮ್ಮಿ ಆಗಿದೆ. ಸೊ ನಿಮ್ಮ ಹೋಮ್ ಲೋನ್ ಅಥವಾ ಕಾರ್ ಲೋನ್ EMI ಸದ್ಯಕ್ಕೆ ಹೆಚ್ಚಾಗೋದಿಲ್ಲ ಅಂತ ಹೇಳ್ಬಹುದು. ಎರಡನೇದು, FD ಮಾಡುವವರಿಗೆ ಒಂದು ಸಣ್ಣ ನಿರಾಸೆ ಇರಬಹುದು. ಯಾಕಂದ್ರೆ ಬ್ಯಾಂಕ್ಗಳಿಗೆ ಈಗ ಸುಲಭವಾಗಿ RBI ನಿಂದ ದುಡ್ಡು ಸಿಗ್ತಾ ಇರೋದ್ರಿಂದ ಅವರು ಪೈಪೋಟಿ ಬಿದ್ದು FD ರೇಟ್ಸ್ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಬಡ್ಡಿ ದರವನ್ನ ಏರಿಸೋದು ಡೌಟ್. ಬಡ್ಡಿ ದರಗಳು ಈಗಿರುವ ಮಟ್ಟದಲ್ಲೇ ಸ್ಥಿರವಾಗಿರುವ ಚಾನ್ಸ್ ಇರುತ್ತೆ. ಮೂರನೇದು, ಹಣದುಬ್ಬರ ಅಥವಾ ಇನ್ಫ್ಲೇಷನ್. 2 ಲಕ್ಷ ಕೋಟಿ ಮಾರ್ಕೆಟ್ಗೆ ಬಂದ್ರೆ ಹಣದ ಸಪ್ಲೈ ಜಾಸ್ತಿ ಆಗಿ ಡಿಮ್ಯಾಂಡ್ ಕಮ್ಮಿ ಆಗಲ್ವಾ? ಇದರಿಂದ ವಸ್ತುಗಳ ಬೆಲೆ ಏರಿಕೆ ಆಗಲ್ವಾ ಅನ್ನುವ ಭಯ ಬೇಡ. ಯಾಕಂದ್ರೆ RBI ಇದನ್ನ ತುಂಬಾ ಲೆಕ್ಕಾಚಾರ ಹಾಕಿ ಮಾಡ್ತಿದೆ. ನಾವು ಆಗ್ಲೇ ಹೇಳಿದ ಹಾಗೆ ಫಾರೆಕ್ಸ್ ಸ್ವ್ಯಾಪ್ ನಲ್ಲಿ ಅಂದ್ರೆ ವಿದೇಶಿ ಕರೆನ್ಸಿ ವಿನಿಮಯದಲ್ಲಿ 3 ವರ್ಷ ಆದ್ಮೇಲೆ ಈ ಹಣ ವಾಪಸ್ RBIಗೆ ಹೋಗುತ್ತೆ. ಅದೇ ರೀತಿ VRR ಅಂದ್ರೆ ವೇರಿಯಬಲ್ ರೆಪೋ ರೇಟ್ ನಲ್ಲಿ ಕೂಡ 90 ದಿನಕ್ಕೆ ಹಣ ವಾಪಸ್ ಹೋಗುತ್ತೆ. ಸೊ ಇದು ಪರ್ಮನೆಂಟ್ ಆಗಿ ಮಾರ್ಕೆಟ್ ನಲ್ಲಿ ಉಳ್ಕೊಳ್ಳೋ ಹಣ ಅಲ್ಲ. ಇದೊಂದು ರೀತಿ ಟೆಂಪರರಿ ಬೂಸ್ಟರ್ ಡೋಸ್ ಇದ್ದ ಹಾಗೆ. ಕೆಲವೇ ತಿಂಗಳಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ನಾರ್ಮಲ್ ಆಗ್ಬಿಡುತ್ತೆ. ಹಾಗಿದ್ರೆ RBIನ ಈ ನಡೆಯನ್ನ ಯಾವ ರೀತಿ ನೋಡಬೇಕು? ಇದು ಪ್ಯಾನಿಕ್ ಮಾಡಿಕೊಳ್ಳುವ ವಿಚಾರ ಅಂತೂ ಖಂಡಿತ ಅಲ್ಲ. ಇನ್ಫ್ಯಾಕ್ಟ್ ಭಾರತದ ಆರ್ಥಿಕತೆ 2026ರಲ್ಲೂ ಜೋರಾಗಿ ಓಡ್ತಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಜನ ಸಾಲ ಕೇಳ್ತಿದ್ದಾರೆ ಅಂದ್ರೆ ಬಿಸ್ನೆಸ್ ನಡೀತಾ ಇದೆ, ಮನೆಗಳು ಕಟ್ತಿದ್ದಾರೆ, ಎಕಾನಮಿಕ್ ಆಕ್ಟಿವಿಟಿ ಜಾಸ್ತಿ ಇದೆ ಅಂತ ಅರ್ಥ. ಆದ್ರೆ ಇಂಜಿನ್ ಫಾಸ್ಟ್ ಆಗಿ ಓಡುವಾಗ ಆಯಿಲ್ ಕಮ್ಮಿ ಆದ್ರೆ ಸೀಸ್ ಆಗುವ ಭಯ ಇರುತ್ತಲ್ವಾ? ಹಾಗೆ ಆರ್ಥಿಕತೆಯ ಇಂಜಿನ್ ಸೀಸ್ ಆಗಬಾರದು ಅಂತ RBI ಈಗ ಆಯಿಲ್ ಸರ್ವಿಸ್ ಮಾಡ್ತಿದೆ ಅಷ್ಟೇ. ಇದು RBIನ ಜಾಣತನದ ನಡೆ, ಸ್ಟೆಬಿಲಿಟಿ ಶಾಟ್ ಅಂತ ಕರಿಬಹುದು. ಸೊ ಸದ್ಯಕ್ಕೆ ಬ್ಯಾಂಕ್ಗಳು ಸೇಫ್, ನಿಮ್ಮ ಸಾಲ ಸಿಗೋದು ಕೂಡ ಸುಲಭ ಮತ್ತು ದೇಶದ ಎಕಾನಮಿ ಕೂಡ ಸ್ಟ್ರಾಂಗ್ ಆಗಿದೆ. ಈ ವರದಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಇದೇ ರೀತಿ ಫೈನಾನ್ಸ್ ಮತ್ತು ಬಿಸ್ನೆಸ್ ಲೋಕದ ಅಪ್ಡೇಟ್ಸ್ಗಳನ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ತಿಳ್ಕೊಳ್ಳೋದಕ್ಕೆ ಚರಿತ್ರೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.